2020ರಲ್ಲಿ ಕೊರೋನಾ ಟೈಮ್ ಏನಂತಂದ್ರೆ ವೆಬ್ಸೈಟ್ ಅನ್ನ ಸ್ಥಾಪನೆ ಮಾಡಿದ್ವಿ. ಮೊದಲಿಂದನೂ ಇತ್ತು. ಅಂದ್ರೆ ಈಗ ವೆಬ್ಸೈಟ್ ಅನ್ನ ಯಾಕೆ ಮಾಡಿದೆ, ಯಾಕೆ ಆಲೋಚನೆ ಬಂತು ಅಂತ ಎಲ್ಲರೂ ಕೇಳ್ತಾರೆ. TCH ತರಬೇತಿಯನ್ನು ಕಲಿಬೇಕಿದ್ರೆ ಕೂಡ ಇತ್ತು. ಈಗ ಪಾಠವನ್ನು ಕಲಿಸ್ಬೇಕಿದ್ರೆ ಅದಕ್ಕೆ ಹಲವಾರು ಪಾಠೋಪಕರಣಗಳು ಬೇಕು, ವಿಡಿಯೋಸ್ ಬೇಕು. ಈಗ ನಾವು ನೀವೆಲ್ಲ 2G ಕಾಲದಿಂದ ಬಂದವರು, STD ಬೂತ್, ಕಾಯಿನ್ ಬಾಕ್ಸ್ ಇಂದ ಬಂದವರು. ಈಗಿನ ಮಕ್ಕಳೆಲ್ಲ ಈಗ ಸ್ಮಾರ್ಟ್ ಫೋನ್ ಇಂದ ಬಂದವರು. ಈಗ ಟಿವಿ ಕೂಡ ಎಲ್ಲ ಅಡ್ವಾನ್ಸ್ಡ್, ಮೊಬೈಲ್ ಕೂಡ ಕಂಪ್ಯೂಟರ್ ಯುಗ ಆವಾಗಿಂದ ಬಂದವರು. ಆವಾಗ ಏನಾಗ್ತಿತ್ತು ಅಂದ್ರೆ ನಾವು ವಿಚಾರ ಮಾಡ್ತೀವಿ ಈ ಕಾಲ ಪಾಠ ಎಷ್ಟಿದೆ, ಆ ಮಕ್ಕಳಿಗೆ ಒಂದು ಅಥವಾ ನಮ್ಗೆ ಒಬ್ಬ ಟೀಚರ್ಸ್ ಅಂದ ಮೇಲೆ ಒಂದಿಷ್ಟು ರೆಡಿ ಇರ್ಬೇಕಲ್ಲ. ಈಗ ಪದ್ಯವನ್ನ ಎಲ್ಲರಿಗೂ ರಾಗವಾಗಿ ಹಾಡ್ಲಿಕ್ಕೆ ಬರೋದಿಲ್ಲ, ಇಂಗ್ಲಿಷ್ ಇರ್ಬೋದು, ಅದೆಲ್ಲ ರಾಗವಾಗಿ ಹಾಡ್ಲಿಕ್ಕೆ ಬರೋಲ್ಲ. ಅಂತದೆಲ್ಲ ಒಂದು ಕಂಟೆಂಟ್ ಒಂದೇ ಕಡೆ ಸಿಕ್ಕಿದ್ರೆ ಹೇಗೆ ಅಂತ ಹೇಳುವಂತ ಒಂದು ವಿಚಾರ ಇತ್ತು. ಆ ಒಂದು ಕಲ್ಪನೆ ಈ ವೆಬ್ಸೈಟ್ ಹುಟ್ಲಿಕ್ಕೆ ಕಾರಣ ಆಯ್ತು. ಅದು ಏನಾಗಿತ್ತು ಅಂದ್ರೆ ಕೊರೋನಾ ಟೈಮು ನಮ್ಮ ಗೆಳೆಯರೊಬ್ರು ಏನ್ ಮಾಡ್ತಾರೆ, ವೆಬ್ಸೈಟ್ ಡಿಸೈನ್ ಮಾಡೋರಿದ್ರು, ಅವರೊಂದು ವೆಬ್ಸೈಟ್ ಮಾಡ್ಕೊಂಡಿದ್ರು, ನನಗೆ ತೋರ್ಸೋದು ಹೀಗೆ ಅಂತ. ನಂಗೆ ತಕ್ಷಣ ಬಂತು, ಶಾಲೆಗೆ ಒಂದು ಮಾಡ್ಬೋದಾ, ಅಧಿಕೃತವಾಗಿ ಮಾಡ್ಬೋದಾ ಅಂತೇಳಿ. ಮಾಡ್ಬೋದು ಅಂತಂದ್ರು. ತಕ್ಷಣ ಅಡ್ಡಿಲ್ಲ, ನನಗೆ ಮಾಡ್ಲಿಕ್ಕೆ ಅಡ್ಡಿಲ್ಲ, ನಾನು ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿ ನನ್ನ ಸ್ವಂತ ಖರ್ಚಲ್ಲಿ ನಾನು ಒಂದು ಸ್ವಂತ ಖರ್ಚಲ್ಲಿ ಅದನ್ನ ಒಂದು ಅಧಿಕೃತವಾಗಿ ಸ್ಥಾಪನೆ ಮಾಡಿದೆ. hulkutriSchool.in ಅಂತ ಹೇಳಿ ನಮ್ಮ ವೆಬ್ಸೈಟ್ ಹೆಸರು. ಅದು ರಾಜ್ಯದಲ್ಲಿಯೇ ಸರ್ಕಾರಿ ಶಾಲೆ ಹೊಂದಿರುವಂತಹ ಅಧಿಕೃತ ಮೊದಲ ಶಾಲೆ, ವೆಬ್ಸೈಟ್ ಹೊಂದಿರುವಂತಹ ಶಾಲೆ ಅದು. ಈ ರಾಜ್ಯದಲ್ಲಿ ಆಗಿಲ್ಲ, ಇದುವರೆಗೆ ಆಗಿಲ್ಲ ಇತ್ತು. ಅದ ನಂತರ ಬೇರೆ ಬೇರೆ ಆಗಿದೆ. ಬ್ಲಾಗ್ ಸ್ಪಾಟ್ಗಳು ಟೀಚರ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಶಾಲೆ ಹೆಸರಿಗೆ ಒಂದು ವೆಬ್ಸೈಟ್ ಇರೋದು ಫಸ್ಟ್ ನಮ್ಮ ಶಾಲೆ. ಅಲ್ಲಿ ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ ಬರೀ ವೆಬ್ಸೈಟ್ ಅಷ್ಟೇ ಮಾಡ್ಕೊಂಡಲ್ಲ, ಅಲ್ಲಿ ಕಲಿಕಾ ವೆಬ್ಸೈಟ್ ಕೂಡ ಆಗಿದೆ. ಈಗ ಪಾಠಗಳನ್ನ ಹಾಕ್ತಾ ಇದ್ದೇವೆ. ಹಾಗಾಗಿ ಅದ್ರ ಜೊತೆಗೆ ರಾಜ್ಯದಲ್ಲಿರುವಂತಹ ಮೊದಲ ಕಲಿಕಾ ವೆಬ್ಸೈಟ್ ಅದು. ಈಗ ಒಂದು ಪಾಠ ತೆಗೆದುಕೊಂಡ್ರೆ ಯುರೋಪಿಯನ್ನರ ಆಗಮನ 7ನೇ ಕ್ಲಾಸ್ ಸಮಾಜ ಒಂದು ಪಾಠ ಇದೆ ಅಂತ ತಿಳ್ಕೊಳ್ಳಿ. ಆ ಪಾಠನ ಅವರಲ್ಲಿ ಹೋಗ್ಬಿಟ್ರೆ ವಿದ್ಯಾರ್ಥಿಗಳು ಸ್ವಂತವಾಗಿ ಅವ್ರು ಕಲಿಬಹುದು. ಅಲ್ಲಿ ಹೋದ್ಬಿಟ್ರೆ ಆ ಮಕ್ಕಳಿಗೆ ಈ ಪಠ್ಯ ಪುಸ್ತಕ ಏನಿದೆಯಲ್ಲ, ಟೆಕ್ಸ್ಟ್ ಬುಕ್, ಅದನ್ನ ಡಿಜಿಟಲ್ ಕಂಟೆಂಟ್ ಆಗಿ ಮಾಡ್ತಿದೆ. ಡಿಜಿಟಲ್ ಅಕ್ಷರ ಬರ್ತಾ ಇದೆ. ಈ ಪುಸ್ತಕನೇ ಅಲ್ಲಿ ಬರ್ತಾ ಇದೆ, ಡಿಜಿಟಲ್ ಅಕ್ಷರ. ಅದನ್ನ ಕನ್ವರ್ಟ್ ಮಾಡಿ ಅಲ್ಲಿ ಬೇಕಾದಂತ ಬಹಳಷ್ಟು ಚಿತ್ರಗಳು. ಈಗ ಸಮಾಜದಲ್ಲಿ ಒಂದು ಪ್ಯಾರಾವನ್ನ ತೆಗೆದುಕೊಂಡ್ಬಿಟ್ರೆ ಬಹಳಷ್ಟು ಹೆಸರುಗಳು ಬರ್ತದೆ. ಬಹಳಷ್ಟು ಸಮಾಜದಲ್ಲಿ ಅಂದ್ರೆ ಸ್ಥಳಗಳ ಹೆಸರು ಬರ್ತದೆ, ಮ್ಯಾಪ್ ಬರ್ತದೆ. ಅವೆಲ್ಲವನ್ನ ಎಕ್ಸ್ಟ್ರಾ ಹಾಕ್ತಾ ಹೋಗ್ತಿದ್ದಾನೆ. ಮತ್ತೆ ವಿಡಿಯೋ ಪಾಠನು ಕೂಡ ಅಲ್ಲೇ ಇದೆ. ಈಗ ನೀವು ಈ ರೀತಿ ಮಾಡೋದು, ಕಾನ್ಸೆಪ್ಟ್ ಮಾಡೋದ್ರಿಂದ ಬೇರೆ ಇತರ ಶಾಲೆಗಳಿಗೂ ಒಂದು ಅದರ ಉಪಯೋಗ ಪಡ್ಕೊಂತಿದ್ರು. ರಾಜ್ಯದ ಮೂಲೆಯಿಂದ ಅದನ್ನ ಟೀಚರ್ಸ್ ನೋಡ್ತಿದ್ದಾರೆ, ಮಕ್ಕಳು ನೋಡ್ತಾ ಇದಾರೆ. ಅದ್ರ ಔಟ್ಪುಟ್ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ನಮ್ಗೆ ಮಕ್ಕಳು ನಮ್ಗೆ ನೇರವಾಗಿ ಸಂಪರ್ಕ ಮಾಡಿ ನನಗೆ ಈ ತರ ವಿಚಾರ ಗೊತ್ತಾಗಿಲ್ಲ, ಮತ್ತೆ ಹಾಕಿ ಬೇಕು ಅಂತ ಹೇಳ್ತಾರೆ. ಟೀಚರ್ಸ್ ಇಲ್ಲ ಸರ್, ನೀವು ಒಳ್ಳೆ ಕಾನ್ಸೆಪ್ಟ್ ಅನ್ನ ಮಾಡಿದ್ದೇವೆ, ನಾವು ಅದನ್ನ ನಮ್ಮ ತರಗತಿ ಸ್ಮಾರ್ಟ್ ಟಿವಿ ಮೂಲಕ ನಿಮ್ಮ ಪಾಠವನ್ನು ತೋರಿಸ್ತಿದ್ದೇವೆ. ಎಲ್ಲಿ ತುಮಕೂರು, ಎಲ್ಲ ಕಡೆ ಪ್ರಶಂಸೆಗಳು ಬರ್ತಾ ಇದೆ. ರಾಣಿಬೆನ್ನೂರು, ತುಮಕೂರು, ಬೆಂಗಳೂರು ಅಂತ ನಗರ ಪಾಲಿಕೆಯಲ್ಲಿ ಇರುವಂತ ಟೀಚರ್ಸ್ ಕೂಡ ಕಾಲ್ ಮಾಡಿ ನನ್ಗೆ ಮೆಸೇಜ್ ಮಾಡ್ತಾರೆ, ಇಲ್ಲ ಸರ್ ನಿಮ್ದು ಚೆನ್ನಾಗಿದೆ ವೆಬ್ಸೈಟ್, ನೋಡಿದ್ವಿ ಹಂಗಂತಲ್ಲ. ಆ ವೆಬ್ಸೈಟ್ ಎಲ್ಲ ಕಮರ್ಷಿಯಲ್ ಆಗಿ ಒಂಥರ ವಾಣಿಜ್ಯಕ್ಕಾಗಿ ಅದನ್ನ ಏನಾದ್ರು ಉತ್ಪನ್ನ ಬರ್ಲಿ ಅಂತೇಳಿ ಮಾಡ್ತಾ ಇಲ್ಲ. ಇವತ್ತು 64,000 ರೂಪಾಯಿ ಖರ್ಚಾಗಿದೆ ಅದಕ್ಕೆ ಇಲ್ಲಿವರೆಗೆ. ಅದನ್ನ ಅಪ್ಡೇಟ್ ಯಾವುದೇ ರೀತಿ ಇಲ್ಲ. ಈ hulkutriSchool.in ಈ ವೆಬ್ಸೈಟ್ ಅಂದ್ರೆ ರಾಜ್ಯ ಮಟ್ಟದಲ್ಲೂ ಏನಾಗ್ತಿದೆ ಅಂತ ಅದು ಸುದ್ದಿ ಆಗ್ತಾ ಇದೆ. ವಿದ್ಯಾರ್ಥಿಗಳು ನೋಡ್ತಿದ್ದಾರೆ, ಟೀಚರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ತಮ್ಮ ಶಾಲೆಯಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ ನಮ್ಮ ವೆಬ್ಸೈಟ್ ಮೂಲಕ. ಯಾಕಂದ್ರೆ ಅವ್ರ ಅಭಿಪ್ರಾಯ ಏನಂತಂದ್ರೆ, ಅವರು ಕೆಲವರು ನನಗೆ ಹೇಳಿದ್ದು, ಸರ್ ಬೇರೆ ವೆಬ್ಸೈಟ್ ಎಲ್ಲ ಕೆಲವೊಂದು ನಮ್ಗೆ ಭಾಗಶಃ ಅಷ್ಟೇ ಮಾಹಿತಿ ಸಿಗ್ತದೆ, ನಿಮ್ದ್ರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದೆ. ಮತ್ತೆ ಅಲ್ಲಿ ಡಿಸ್ಟರ್ಬೆನ್ಸ್ ಯಾವುದಿಲ್ಲ, ಯಾವುದೇ ಅಡ್ವರ್ಟೈಸ್ ಇಲ್ಲ. ಹಾಗಾಗಿ ಮಕ್ಕಳಿಗೂ ಕೂಡ ಅಲ್ಲಿ ಏಕಾಗ್ರತೆ ಕಳೆದುಕೊಳ್ಳಿಕ್ಕೆ. ಮುಖ್ಯವಾಗಿ ನಾನು ಟೀಚರ್ಸ್ ಕೂಡ ಇದನ್ನ ಬಳಕೆ ಮಾಡಿ ಶಾಲೆಯಲ್ಲೂ ಮಾಡಬಹುದು. ಅಂದ್ರೆ ಇದು ಓಪನ್ ವೆಬ್ಸೈಟ್ ಅಂದ್ರೆ ಇಂಥವರೇ ಲಾಗಿನ್ ಆಗ್ಬೇಕು. ಸ್ಪೆಷಲ್ ಆಗಿ ಈ ತರ ಹೌದು, ಮಕ್ಕಳು ಡಿಜಿಟಲ್ ಮಾರ್ಕೆಟಿಂಗ್ ಬರ್ಬೇಕಂತ ಹೇಳಿ ಅವರು ವೆಬ್ಸೈಟ್ ಅನ್ನ ನೋಡಿ ಮನೇಲಿ ಕಲಿಬೇಕು. ಕೊರೋನಾ ಕಾಲದಲ್ಲಿ ಈ ತರದ್ದು ಏನಾಗಿತ್ತು ಅಂದ್ರೆ ಮಕ್ಕಳಿಗೆ ಒಂದು ಆನ್ಲೈನ್ ಕ್ಲಾಸ್ ತರ ನಡೀತಾ ಇತ್ತು ಅವ್ರಿಗೆ. ಅಂದ್ರೆ ಅವ್ರಿಗೆ ಮಕ್ಕಳಿಗೆ ಅವರು ಕಂಟೆಂಟ್ ಅನ್ನ ನೋಡ್ಬೋದು, ಚಿತ್ರಗಳನ್ನ ನೋಡ್ಬೋದು, ಇಲ್ಲ ಅದನ್ನ ಓದ್ಲಿಕ್ಕೆ ಅವ್ರಿಗೆ ಬೋರ್ ಬರ್ತಾ ಇದೆ ಅಂತ ವಿಡಿಯೋಸ್ ಅನ್ನ ನೋಡ್ಬೋದು. ಅದಕ್ಕೆ ಮತ್ತೆ ಪೂರಕವಾದಂತ ವಿಡಿಯೋಸ್, ಈಗ ಸೈನ್ಸ್ ಇರ್ಬೋದು, ಸಮಾಜ ಇರ್ಬೋದು, ಆ ಸ್ಥಳಗಳ ಬಗ್ಗೆ ಎಲ್ಲ ನಮ್ಗೆ ಮಾಹಿತಿ ಸಿಗೋದು. ಅದನ್ನೆಲ್ಲ ನಾ ಏನ್ ಮಾಡ್ತೇನೆ ಅಂದ್ರೆ ಬೇರೆ ಯೂಟ್ಯೂಬ್ ಅಲ್ಲಿ ಇರುವಂತದ್ದು ವಿಡಿಯೋ ಕ್ಲಿಪ್ ಅನ್ನ ಎಂಬಿಡ್ ಮಾಡಿ ಕೊಡ್ತಾ ಇದ್ದೇನೆ. ಮಕ್ಕಳಿಗೆ ಪ್ರಶ್ನೋತ್ತರ ಸಿಗ್ತಾ ಇದೆ. ಒಂದೇ ಕ್ಲಿಕ್ ಅಲ್ಲಿ ಒಂದು ಪಾಠ ಸಂಪೂರ್ಣ ಮಾಹಿತಿ, ಅವ್ರು ಎಲ್ಲೂ ಹೋಗೋದು ಬೇಡ. ಈಗ ಗೂಗಲ್ ದಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನಾವು ಯಾವುದೇ ಪಾಠವನ್ನ ಅಥವಾ ಏನೋ ಒಂದು ಮಾಹಿತಿ ಬೇಕಂದ್ರೆ ನಮ್ಗೆ ಸಿಗ್ತದೆ, ಹೇಳುವಾಗ ಸಿಗ್ತದೆ. ಆದ್ರೆ ಬಿಡಿಯಾಗಿ ಸಿಗ್ತದೆ. ಈ ಪಾಠದ ವಿಚಾರ ಬೇಕಂತ ವಿಕಿಪೀಡಿಯಾ ಹೋಗ್ಬೇಕು, ಅಥವಾ ಒಂದು ಇಮೇಜಸ್ ಬೇಕಂತ ಇಮೇಜಸ್ ನಾವೇನ್ ಮಾಡಿ ಸರ್ಚ್ ಮಾಡ್ಬೇಕು. ಯಾವ್ದು ಬಹಳಷ್ಟು ಬರ್ತದೆ. ಯೂಟ್ಯೂಬ್ ಹೋದ್ರೆ ಬಹಳಷ್ಟು ಬರ್ತದೆ. ಯಾವ್ದನ್ನ ತೆಗೆದುಕೊಳ್ಳಿ, ಮೈಂಡ್ ಆ ಕಡೆ ನಮ್ಗೆ ಏಕಾಗ್ರತೆ ತಪ್ಪೋಗ್ಬೋದು. ಆದ್ರೆ ಇಲ್ಲ ಹಾಗಲ್ಲ. ಪಠ್ಯ ಪುಸ್ತಕವನ್ನ ಸ್ಟೇಟ್ ಲೆವೆಲ್ ಸಿಲೆಬಸ್ ಅನ್ನ ಕನ್ವರ್ಟ್ ಮಾಡಿ ಡಿಜಿಟಲ್ ರೂಪಿಗೆ ಇಡ್ತಿದ್ದೇನೆ. ಎಲ್ಲಾ ಚಿತ್ರಗಳು ಬರ್ತಾ ಇದೆ. ಗ್ರಾಮರ್ ವಿಭಾಗನೂ ಕೂಡ ಅಲ್ಲಿ ಹಾಕ್ತಿದ್ದೇನೆ. ಒಂಥರ ಸಂಪನ್ಮೂಲ ಅಲ್ಲಿ ಆ ಮಕ್ಕಳಿಗೆ ಎಲ್ಲೂ ಹೋಗೋದು ಬೇಡ. ಆ ವೆಬ್ಸೈಟ್ ಅನ್ನು ನೋಡ್ಬಿಟ್ಟು ಸಾಕು, ಎಲ್ಲ ಸಂಪೂರ್ಣ ಮಾಹಿತಿ ಅಲ್ಲಿ ಸಿಗ್ತದೆ. ಹೌದು.
ಹಾಗಾಗಿ ಇದು ಏನಾಗಿತ್ತು ಅಂತಂದ್ರೆ ಕೊರೋನಾ ಕಾಲದಲ್ಲಿ ಈ ಆನ್ಲೈನ್ ಅಲ್ಲಿ ಮಕ್ಕಳನ್ನ ಹಿಡಿದಿಟ್ಕೊಳ್ಳೋದು ಕಷ್ಟ ಆಗಿತ್ತು. ಈ ನಮ್ಮ ವೆಬ್ಸೈಟ್ ಮೂಲಕ ಮಕ್ಕಳು ಅಲ್ಲಿ ಸಂಪರ್ಕಕ್ಕೆ ಬಂದು ಅಲ್ಲಿ ಕಲಿತಾ ಇದ್ರು. ಇದು ಸುದ್ದಿ ಆಗ್ತಾ ಬಂತು. ಸುದ್ದಿಯಾಗಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯವರು ಹುಬ್ಳಿ ಡಿವಿಷನ್ ಅವರು ಈ ವಿಚಾರವನ್ನು ಗೊತ್ತಾಯ್ತು. ಅವರು ಅದನ್ನ ತಮ್ಮ ಪತ್ರಿಕೆಯಲ್ಲಿ ಬರ್ಕೊಳ್ತಾರೆ. ಇಂಗ್ಲಿಷ್ ಆರ್ಟಿಕಲ್ ಅಲ್ಲಿ ಸ್ಪೆಕ್ಟ್ರಮ್ ಕಾಲಮ್ ನಲ್ಲಿ ಬರೀತಾರೆ. ನಮ್ಮ ಈ ತರ ಈ ನಾನು ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಇರ್ಬೋದು, ಮತ್ತೆ ಈ ನಮ್ಮ ನೈಸರ್ಗಿಕ ಆಧಾರಿತ ಎಲ್ಲ ವಿಚಾರಗಳನ್ನು ಒಂದು ಯುನಿಕ್ ಸ್ಕೂಲ್, ರಿಸೋರ್ಸಬಲ್ ಸ್ಕೂಲ್ ಅಂತ ಹೇಳಿ ಒಂದು ಹೆಡ್ಡಿಂಗ್ ಅಲ್ಲಿ ಬರೀತಾರೆ. ಅದು ಬರೆದು ಏನಾಗ್ತಂದ್ರೆ ಅವರು ಬೆಂಗಳೂರು ಮಟ್ಟದಲ್ಲೆಲ್ಲ ಒಂದು ಚರ್ಚೆ ಆಯ್ತು. ಈ ಕೊರೋನಾ ಕಾಲಘಟ್ಟದಲ್ಲಿ ಈ ಟೀಚರ್ ಒಬ್ರು ಹಿಂಗೆ ಸರ್ಕಾರಿ ಶಾಲೆ ಅದು ಕುಗ್ರಾಮದ ಶಾಲೆ ಈ ತರ ಆಗ್ತಾ ಇದೆ ಅಂತ ಹೇಳಿ ಅದು ಅವರಿಗೆ ಒಂದ್ ಸ್ವಲ್ಪ ಇಷ್ಟ ಆಯ್ತು. ಆಮೇಲೆ ಅವರು ಪ್ರತಿ ವರ್ಷ ಚೇಂಜ್ ಮೇಕರ್ ಅವಾರ್ಡ್ ಅನ್ನ ಕೊಡ್ತಾ ಬರ್ತಾರೆ. ರಾಜ್ಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಸಾಧನೆ ಮಾಡಿದವರು ಅದನ್ನ ಬದಲಾವಣೆ ಆಗ್ಬೇಕು. ಮತ್ತೆ ಹೌದು, ಇದರಿಂದ ಎಷ್ಟೋ ಜನಗಳು ಬದಲಾವಣೆ ಒಂದು ಚೇಂಜ್ ಆಗಿರ್ಬೇಕು. ಆ ತರದ ಒಂದು ಕಾನ್ಸೆಪ್ಟ್ ಅನ್ನ ಬದಲಾಯಿಸಿರ್ಬೇಕು, ಚೇಂಜ್ ಮಾಡಿರ್ಬೇಕು. ಆ ತರದ ವ್ಯಕ್ತಿಗಳನ್ನ ಅವ್ರು ಗುರುತಿಸ್ತಾರೆ. ಅದ್ರಲ್ಲಿ ನನ್ನನ್ನು ಕೂಡ ಅವರು ಇನ್ವಾಲ್ವ್ ಮಾಡ್ಕೊಂಡ್ರು. ಅಕ್ಟೋಬರ್ ತಿಂಗಳಲ್ಲಿ ನನಗೆ ಕಾಲ್ ಮಾಡ್ತಾರೆ, ನೀವು ನಮ್ಮ ಚೇಂಜ್ ಮೇಕರ್ ಅವಾರ್ಡ್ ಅಲ್ಲಿ ಫಸ್ಟ್ ಹೇಳಿಲ್ಲ, ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೇವೆ, ನಿಮ್ ಸ್ಕೂಲಿಗೆ ಬರ್ತೇವೆ ಅಂತ ಹೇಳಿ. ನನಗೇನಾಗ್ಬೇಕಂತ ಹೇಳಿ ಇದೇನು ಇಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ಕೊಂಡು ನಾನು ನಿರೀಕ್ಷೆ ಮಾಡಲಿ. ಇದೆಲ್ಲ ಕೆಲಸ ಮಾಡಿದ್ದು ಅಂದ್ರೆ ಒಂದು ಪ್ರಶಸ್ತಿಗಾಗಿಯೋ ಸುಮ್ಮನೆ ಮಾಡ್ಬೇಕಂತ ಮಾಡಿದ್ರಿ, ಅದು ಮಟ್ಟಿಗೆ ಅಪೇಕ್ಷೆ ಇಲ್ಲ ನನಗೆ. ಒಂದು ಮಾಡ್ಬೇಕು ಅಂದ್ರೆ ಒಂದಿದೆ, ನನಗೆ ಒಂದಿಷ್ಟು ವಿಚಾರ ಗೊತ್ತು, ಅದನ್ನ ಮಕ್ಕಳು ತಿಳಿಸ್ಕೊಡ್ಬೇಕು. ನನ್ನಲ್ಲಿ ಇದು ಬಿಟ್ಟರೆ ಬೇಡ. ಟಿಸೆಚ್ ಅಲ್ಲಿ ಬಹಳಷ್ಟು ವಿಚಾರಗಳನ್ನ ಕಲ್ತಿದ್ದೇವೆ. ಕೆಲವೊಂದಿಷ್ಟು ಟಿಸೆಚ್ ಇಂದ ಕೂಡ ನಾನು ಎರವಲ್ ಪಡ್ಕೊಂಡಿದ್ದೇನೆ. ಅಲ್ಲಿ ಮಾಡಿದಂತ ಕೆಲಸವನ್ನ ಇಲ್ಲೂ ಕೂಡ ನಾನು ಅದನ್ನ ಮಾಡಿದ್ದೇನೆ. ಹಾಗಾಗಿ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು 2 ದಿನ ಬಂದು ಇಲ್ಲಿ ಅವ್ರದ್ದು ಬೆಂಗಳೂರಿನ ಟೀಮ್ ವಿಡಿಯೋಗ್ರಾಫರ್ ಎಲ್ಲ ಬಂದ್ಕೊಂಡು ಇಲ್ಲಿ ಚಿತ್ರೀಕರಣ ಮಾಡ್ತಾರೆ. ಚಿತ್ರೀಕರಣ ಮಾಡಿ ಹೌದು 2022 ಜನರಲ್ಲಿ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆಯ ಕನ್ನಡ ಶಾಲೆ ಮಾಸ್ತರ್ ಅಂತ ಹೇಳ್ಬೋದಲ್ಲ, ಹಾಗೆ ಕನ್ನಡ ಶಾಲೆ ಶಿಕ್ಷಕ ನಾನೊಬ್ಬ ಅಲ್ಲಿ ಅದನ್ನ ಡಾಕ್ಯುಮೆಂಟ್ ಮಾಡಿ ಅದನ್ನ ವಿಡಿಯೋ ಬಿಡ್ತಾರೆ. ಆಮೇಲೆ ಫೆಬ್ರವರಿ 24 ಬೆಂಗಳೂರಿನಲ್ಲಿ ಅವಾರ್ಡ್ ಫಂಕ್ಷನ್ ಇತ್ತು. ಬೆಂಗಳೂರಿಗೆ ಕರೆದು 22 ಜನ ನಾನು ಒಬ್ಬ ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ ಅವಾರ್ಡ್ ಅನ್ನ ನನಗೆ ಸಿಕ್ಕಿದೆ. ಯೂಟ್ಯೂಬ್ ದಲ್ಲಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ನಾವು ಇದ್ ಮಾಡ್ಬಿಟ್ರೆ ಟೈಪ್ ಮಾಡಿದ್ರೆ ಅಲ್ಲಿ ನಂದು ವಿಡಿಯೋ ಕೂಡ ಸಾಧನೆ ಮಾಡಿರೋದು ಎಲ್ಲಾ ವಿಚಾರಗಳನ್ನು ಕೂಡ ಅವರಲ್ಲಿ ತೋರಿಸಿ ಅದೊಂದು ಅದ್ರ ಮೂಲಕ ನಮ್ಮ ತಾಲೂಕು ಇರ್ಬೋದು, ನಮ್ಮ ಶಾಲೆ ಇರ್ಬೋದು, ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತ ಕೆಲಸ. ಅದು ಆಕ್ಚುಲಿ ನಿಮ್ಮಿಂದನೇ ಆಗಿರೋದು, ನಿಮ್ಗೊಂಥರ ಪ್ರಶಂಸನೆ ಇರ್ಬೋದಲ್ವಾ? ಯಾಕಂದ್ರೆ ಇಲ್ಲಾಂದ್ರೆ ಆ ಸ್ಕೂಲ್ ಇರ್ಬೋದು, ಗ್ರಾಮ ಒಂದು ರಾಜ್ಯ ಮಟ್ಟಕ್ಕೆ ಹೆಸರು ಮಾಡೋದಕ್ಕೆ ಮುಖ್ಯ ನೀವೇ ಕಾರಣ ಆಗ್ತೀರಾ. ಆಕ್ಚುಲಿ ಹುಲಕುತರೆ ಅನ್ನುವಂಥದ್ದು ಸಿದ್ದಾಪುರ ತಾಲೂಕಿನಲ್ಲಿ ಬಹಳಷ್ಟು ಜನ ಗೊತ್ತಿಲ್ಲ ಇತ್ತು. ಹೌದು, ಈ ತರ ಚಟುವಟಿಕೆ ಮೂಲಕ ಆ ಶಾಲೆ ಏನ್ ಮಾಡ್ತಂದ್ರೆ ಅವರು ಕೂಡ ಗುರುತಿಸ್ಕೊಳ್ತಾರೆ. ಇದು ನನ್ನ ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ ಅವಾರ್ಡ್ ಅನ್ನುವಂಥದ್ದು ಇದೆಯಲ್ಲ, ನಂದು ಒಂದು ವೃತ್ತಿ ಜೀವನದ ಒಂದು ಮಹತ್ತರ ಘಟ್ಟ. ನೀವು ಅಷ್ಟು ಕಷ್ಟಪಟ್ಟು ಮಾಡಿದಕ್ಕೆ ನಿಮ್ಗೆ ಒಂದು ಸಾರ್ಥಕ ಜೀವನ ಅಂತ ಹೇಳ್ಬೋದಲ್ವಾ? ಹೌದು. ಆಮೇಲೆ ಅದೇ ವರ್ಷ ಸಾಗರ ಪತ್ರಿಕೆ ಬಳಗದವರು ಕೂಡ ಸಹರದ ಶಿಕ್ಷಕ ಪ್ರಶಸ್ತಿ ಅಂತ ಹೇಳಿ ಸಾಗರದಲ್ಲಿ ಅಲ್ಲಿ ಕೊಟ್ಟರು. ಒಟ್ಟಾರೆ ಹೀಗೆ ಈ ಮಕ್ಕಳಿಗೆ ಅವರು ಈ ಹಳ್ಳಿಯ ಮಕ್ಕಳು ಆತ್ಮವಿಶ್ವಾಸ ಬೆಳಿಬೇಕು. ಅವ್ರಿಗೆ ನಂದು ಈ ಕಾನ್ಸೆಪ್ಟ್ ಏನಂತಂದ್ರೆ ಪರಿಕಲ್ಪನೆ, ಆ ಮಕ್ಕಳು ಸ್ವಲ್ಪ ಅವರಲ್ಲಿ ಬರ್ಬೇಕಿಲ್ಲ. ನನಗೂ ಗೊತ್ತು ವಿಚಾರ, ನಾನು ಕೂಡ ಕರ್ನಾಟಕದ ಬಹಳಷ್ಟು ಸಮಾಜ ವಿಷಯದಲ್ಲಿ ಬೇರೆ ಸಾಮ್ರಾಜ್ಯದ ಸ್ಮಾರಕಗಳನ್ನು ನೋಡಿದ್ದೇನೆ, ಬಹಳಷ್ಟು ಸ್ಥಳಗಳನ್ನು ನೋಡಿದ್ದೇನೆ. ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಈ ತಂತ್ರಜ್ಞಾನ ಆಧಾರಿತ ಇರ್ಬೋದು, ಎಲ್ಲ ಕೂಡ ನನಗೆ ಗೊತ್ತು. ನನ್ಗೇನು ಗೊತ್ತಿಲ್ಲ ಅಂತ ಹೇಳಿ ಆಗ್ಬಾರ್ದು. ಕುಗ್ರಾಮದ ಹುಲ್ಕುತೆ ಶಾಲೆ ಮಕ್ಕಳು ಮುಖ್ಯವಾಹಿನಿ ಬಂದ್ಮೇಲೆ ನನ್ಗೇನು ಗೊತ್ತಿಲ್ಲ, ಅವರೆಲ್ಲ ಅಷ್ಟು ಕಲ್ತಿದ್ದಾರೆ. ಈಗ ರಜೆ ಟೈಮ್ ಅಲ್ಲಿ ಆ ಸಂಬಂಧಿಕರ ಮಕ್ಕಳು ಅವ್ರ ಮನೆಗೆ ಬಂದಿರ್ತಾರೆ, ಅಥವಾ ಈ ಮಕ್ಕಳು ಆ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ. ಆ ಶಾಲೆಯ ಮಕ್ಕಳು ನಮ್ಗದು ಗೊತ್ತು, ನಮ್ಗಲ್ಲಿ ಕರ್ಕೊಂಡು ಹೋಗಿ ನಾವು ಹೀಗ್ ಮಾಡ್ತೇವೆ ನಮ್ಮ ಶಾಲೆ ಈ ತರ ಹೇಳಿದವಾಗ ಇವರೆಲ್ಲ ಒಂದ್ ಸ್ವಲ್ಪ ಆತ್ಮವಿಶ್ವಾಸ ಬರುತ್ತೆ. ಓ ನಮ್ಮ ಶಾಲೆ ಇದು ಇಲ್ಲಲ್ಲ, ಇವ್ರಿಗೆ ಸುಮಾರಷ್ಟು ಗೊತ್ತು. ಆ ತರ ಆಗಬಾರ್ದು. ಈ ಹುಲ್ಕುತ ಶಾಲೆಯ ಮಕ್ಕಳು ಪಟ್ಟಣದ ಅಷ್ಟೇ ಮಕ್ಕಳು ಏನ್ ತಿಳ್ಕೊಂಡಿರ್ತಾರೆ, ಅಷ್ಟು ನಾಲೆಜ್ ಬರ್ಲೇಬೇಕು ಅನ್ನೋದು ನಂದು ನನ್ನ ಮೂಲ ಕಲ್ಪನೆ ಬರ್ಬೇಕು. ಹಾಗಾಗಿ ನಮ್ಮ ಶಾಲೆಯಲ್ಲಿ ಇರುವಂತ ಎಲ್ಲಾ ಟೀಚರ್ಸ್ ಒಮ್ಮುಖದಿಂದ ಎಲ್ಲ ಒಂದೇ ಮನಸ್ಸಿನಿಂದ ಇದೆಲ್ಲ ಈ ಕಾರ್ಯಕ್ರಮ ಇದೆಯಲ್ಲ ಅದೆಲ್ಲ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ಅವರು ಭಾಗಿದ್ದಾರೆ. ಇದರಿಂದ ಏನ್ ಔಟ್ಪುಟ್ ಇದೆ ಅಂತ ಹೇಳಿ ಕೇಳ್ಬೋದು, ಮಕ್ಕಳು ಎಷ್ಟು ಗಳಿಸಿದ್ದಾರೆ ಏನಂತ ಹೇಳಿ. ನಮ್ದು ಈ ಶಾಲೆ ಒಂದ್ ಕಡೆ ಹೆಸರು ಮಾಡ್ತಾ ಇದ್ರೆ ಮಕ್ಕಳು ಕೂಡ ಏನ್ ಮಾಡ್ತಿದ್ದಾರೆ ಅಂತ ಹೆಸರು ಗಳಿಸ್ತಿದ್ದಾರೆ ನಾವು. ಹೌದು, ಈಗ ಕ್ರೀಡಾಕೂಟದಲ್ಲಿ ಕೂಡ ನಾವು ಕೂಡ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಾಯ್ತು. ಕಳೆದ ವರ್ಷ 2023-24 ಸಾಲಿನಲ್ಲಿ ನಮ್ಮ ಶಾಲೆ ಒಂದು ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು. ನಮ್ಮ ಶಾಲೆಯಲ್ಲಿ ಇರುವಂತ ಒಂದು 14 ಮಕ್ಕಳು 6 ಮತ್ತು 7ನೇ ತರಗತಿಯಲ್ಲಿ ಸ್ಪೋರ್ಟ್ಸ್ ಭಾಗವಹಿಸಬೇಕು. ಅದರಲ್ಲಿ 12 ಮಕ್ಕಳು ಮಾತ್ರ ಏನು ವಲಯ ಮಟ್ಟದ ಸ್ಪೋರ್ಟ್ಸ್ ಹೋಗ್ತಾರೆ, ಒಂದು 4 ಮಕ್ಕಳು ತಾಲೂಕು ಮಟ್ಟಕ್ಕೆ ಹೋಗ್ತಾರೆ. ಅದರಲ್ಲಿ ಒಂದು ವಿದ್ಯಾರ್ಥಿನಿ ಕೀರ್ತಿ ಮಂಜುನಾಥ್ ಗೌಡ ಅಂತೇಳಿ ನಮ್ಮ ಶಾಲೆ 7ನೇ ತರಗತಿ ಕಳೆದ ವರ್ಷದವಳು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದು ಒಂದೆರಡು ಕ್ರೀಡೆಯಲ್ಲಿ ಎತ್ತರ ಜಿಗಿತ ಮತ್ತೆ
ಹರ್ಡರ್ಸ್ ನಲ್ಲಿ. ಆಮೇಲೆ ಒಂದು ಆಟ ಎತ್ತರ ಜಿಗಿತದಲ್ಲಿ ರಾಜ್ಯ ಮಟ್ಟಕ್ಕೆ ಹೋಯ್ತು. ರಾಜ್ಯ ಮಟ್ಟ ತನಕ ಅಲ್ಲಿ ಹೋಯ್ತು. ಉಡುಪಿಯಲ್ಲಿ ನಡೆದಿತ್ತು. ಹಳ್ಳಿಯ ಶಾಲೆ ವಿದ್ಯಾರ್ಥಿ, ನಮ್ಗಲ್ಲಿ ದೈಹಿಕ ಶಿಕ್ಷಣ ಇಲ್ಲ. ಒಂದು ಹಳ್ಳಿಯ ಶಾಲೆ ವಿದ್ಯಾರ್ಥಿ ಎಕ್ವಿಪ್ಮೆಂಟ್ಸ್ ಇಲ್ಲ, ಅಂದ್ರೆ ಅದಕ್ಕೆ ಜಿಗಿಲಿಕ್ಕೆ ಇರುವಂತ ಒಂದು ಸಾಧನೆಗಳ ಮೂಲಕ ಅಷ್ಟು ಸಾಧನೆ ಮಾಡಿದ್ದಾರೆ. ಚೆನ್ನಾಗಿ ಹೇಳ್ಬೇಕಂತಾರೆ ಅಡಕೆ ಸಿಪ್ಪೆ ಮೇಲೆ ದಿಗಿಯೋರು, ಕುಶನ್ ಬೇಕಲ್ಲ, ಅಡಕೆ ಸಿಪ್ಪೆ ಮೇಲೆ ದಿಗಿಯೋರು. ಆ ತರ ವಿದ್ಯಾರ್ಥಿ, ಅವಳಿಗೆ ನಾವೇ ಒಂದು ಮಾರ್ಗದರ್ಶನ ಕೊಟ್ಟು ನಮ್ಮ ಟೀಚರ್ಸ್. ಅವಳು ಉಡುಪಿಯಲ್ಲಿ ನಡೆದಂತ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 14 ವರ್ಷದ ಒಳಗೆ ಕ್ರೀಡಾಕೂಟದಲ್ಲಿ ತೃತೀಯ ಸ್ಥಾನ ಬಂದ್ಲು. ಅಟ್ಲೀಸ್ಟ್ ಅಲ್ಲಿ ತನಕ ಹೋಗಿದ್ದಾಳೆ, ಅಷ್ಟು ಸಾಧನೆ ಮಾಡಿದ್ರೆ ಏನೋ ಒಂದು ಸಲಕರಣೆ ಇಲ್ಲದೆ ಮಾಡಿದ್ದಾಳೆ. ಅವಳು ಬೆಡ್ ಮೇಲೆ ಜಿಗಿಬೇಕು. ಇಲ್ಲಿ ಒಂದು ಹಳ್ಳಿಯ ಹುಡುಗಿ ದೈಹಿಕ ಶಿಕ್ಷಕರು ಇಲ್ದಿದ್ರು ಕೂಡ ರಾಜ್ಯ ಮಟ್ಟದಲ್ಲಿ ಹೋಗಿ ಒಂದು ತೃತೀಯ ಸ್ಥಾನವನ್ನು ಪಡ್ಕೊಳ್ಳಲು ಹೌದು, ಅದು ಬೇಕು. ಇನ್ನು ಸ್ವಲ್ಪ ಹೆಚ್ಚಿನ ಹೋಗಿ ಎಲ್ಲ ವ್ಯವಸ್ಥೆ ಇದ್ದಿದ್ರೆ ಇನ್ನೂ ಹೆಚ್ಚು ಬೆಳೀತಿದ್ಳು. ಅಲ್ಲೇನಾಯ್ತಂದ್ರೆ ಲಾಸ್ಟ್ ಇದ್ದಂತ 7 ಜನ ವಿದ್ಯಾರ್ಥಿನಿಯರಲ್ಲಿ 6 ಜನ 8ನೇ ಕ್ಲಾಸ್ ವಿದ್ಯಾರ್ಥಿಗಳು ಅವ್ರ ಜೊತೆ ಕಾಂಪಿಟೇಷನ್ ಮಾಡಿದ್ರು. ಆದ್ರೆ ನಂಬರ್ ಬಂದಿದೆ, ಪ್ರತಿ ಸ್ಥಾನ ಪಡ್ಕೊಂಡೇ ಬಂದಿದೆ. ಅದು ಅಂದ್ರೆ ರಾಜ್ಯ ಮಟ್ಟದ ಕ್ರೀಡಾಕೂಟದ ಇತಿಹಾಸದಲ್ಲಿ ಹುಲ್ಕುತ್ರಿ ಶಾಲೆ ಹೆಸರು ದಾಖಲಾಗಿದೆ. ಹೆಮ್ಮೆಯ ವಿಷಯ ಇದು. ಹಾಗೆ ಇನ್ನು ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ವಲಯ ಮಟ್ಟದಲ್ಲಿ ಇರ್ಬೋದು, ಉತ್ತಮ ಸಾಧನೆ ಮಾಡ್ತಾರೆ. 16-17 ಬಹುಮಾನ ತರ್ತಾರೆ. ಈ ವರ್ಷ ಹೇಳ್ಬೇಕಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆ ತೇಜಸ್ವಿ ರಾಮಚಂದ್ರ ಹೆಗಡೆ ಆಶು ಭಾಷಣದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅಂದ್ರೆ ಆಶು ಭಾಷಣ ಇದು ಸ್ವಲ್ಪ ಕಠಿಣವಾದ ವಿಷಯ, ಯಾಕಂದ್ರೆ ವಿಷಯನ ಕೊಡ್ತಾರೆ, ತಕ್ಷಣ ರೆಡಿ ಆಗ್ಬೇಕು ಅಂತೇಳಿ ಆ ವಿದ್ಯಾರ್ಥಿ ಅದನ್ನ ಸಾಧನೆ ಮಾಡಿ ಬಂದ್ರೆ. ಹೀಗೆ ನಮ್ಮ ವಿದ್ಯಾರ್ಥಿಗಳು ಹೈಸ್ಕೂಲಿಗೆ ಹೋದ್ರು ಕೂಡ ಅಲ್ಲಿ ಆ ಶಾಲೆಯಲ್ಲಿ 2-3 ನಂಬರ್ ಬರುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ನಮ್ಗೆ ಅಲ್ಲಿ ಪ್ರತಿಫಲ ಸಿಗ್ತಾ ಇದೆ. ಈ ಏನು ನೀವು ಕೊಟ್ಟಿರುವಂತ ಶಿಕ್ಷಣ ಮುಂದೆ ಅವರಿಗೆ ಜೀವನದಲ್ಲಿ ಒಳ್ಳೆಯ ರೀತಿ ಹೆಲ್ಪ್ ಆಗುತ್ತೆ. ಹೌದು, ಜೀವನ ಉದ್ದಕ್ಕೂ ಅವರು ಏನು ಒಟ್ಟಿನಿಂದ ಸಾಯುವವರೆಗೆ ಶಿಕ್ಷಣ ಪಡೆಯುವಂತದ್ದೇ ಶಿಕ್ಷಣ ಅಂತೀವಲ್ವಾ. ಒಟ್ಟಂತ ಎಲ್ಲ ಅನುಭವ ಇದೆ ಅಲ್ವಾ, ಅವ್ರಿಗೆ ಮುನ್ ಜೀವನಕ್ಕೆ ಎಲ್ಲ ಒಂದ್ ಕಡೆ ಹೆಲ್ಪ್ ಆಗ್ತಾ ಇದೆ ಅನ್ನುವಂಥದ್ದು ಒಂದು ನನಗೆ ಮನವರಿಕೆ ಇದೆ, ಆಗ್ತಾ ಇದೆ. ನಿಮ್ಗೊಂಥರ ಆತ್ಮತೃಪ್ತಿ ಇದೆ. ಅಷ್ಟೇ ಅಲ್ಲ, ನಮ್ಮ ಶಾಲೆ ವಿದ್ಯಾರ್ಥಿಗಳು ನಾವೇ ಅಷ್ಟೇ ಅಲ್ಲ, ನಮ್ಮ ಶಾಲೆ ಇರುವಂತಹ ಶಿಕ್ಷಕರು ಕೂಡ ಸಂಪನ್ಮೂಲ ಶಿಕ್ಷಕರು. ಈಗ ಮೈತ್ರಿ ಹೆಗಡೆ ಅಂತೇಳಿ ನಮ್ಮ ಓಜಿಗಾರದವರು, ಅಲ್ಲಿ ಜಿಪಿಟಿ ಟೀಚರ್ ಅವರು ವಿಜ್ಞಾನ ವಿಷಯವನ್ನ, ಗಣಿತ ವಿಷಯನ ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಸಂಪನ್ಮೂಲ ಶಿಕ್ಷಕರು ತಾಲೂಕು ಮಟ್ಟದಲ್ಲಿ ಏನಾದ್ರು ವಿಚಾರಗಳಿದ್ರೆ ಅವರನ್ನು ಕರೆದು ಅವ್ರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸವನ್ನ ಅವರು ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾರೆ. ಇನ್ನು ರಂಜನಾ ಭಂಡಾರಿ ಅಂತ ಹೇಳಿದರೆ, ಅವರು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತರು. ಅವ್ರು ಕ್ರೀಡಾಕೂಟದಲ್ಲಿ ಅಂದ್ರೆ ರನ್ನಿಂಗ್ ಅಲ್ಲಿ ಅವರು ಚೆನ್ನಾಗಿದೆ. ರಾಷ್ಟ್ರ ಮಟ್ಟಕ್ಕೂ ಆಯ್ಕೆ ಆಗಿದ್ರು. ಅವರು ರಾಜ್ಯ ಮಟ್ಟಕ್ಕೆ ಹೋದವರೆಲ್ಲ ಅವ್ರು ಬಹುಮಾನವನ್ನು ತರ್ತಾರೆ. ಅದೆಲ್ಲ ಅನುಭವ ಏನಿದೆ ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಹಾಗೆ ಮತ್ತೆ ಇನ್ನೋರ್ವ ಟೀಚರು ನಾಗರತ್ನ ಭಂಡಾರಿ ಅಂತೇಳಿ ಅವರು ಹೊಸದಾಗಿ ರಾಯಚೂರಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವರು ಒಳ್ಳೆಯ ಶಿಕ್ಷಕರೇ, ಕಲಿಕಲೆಯನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಹೀಗೆ ಅಲ್ಲಿ ನಿಮ್ಮೆಲ್ಲ ಶಿಕ್ಷಕರು ನಿಮ್ಗೆ ಒಳ್ಳೆ ಸಪೋರ್ಟ್ ಇದೆ. ಅವರಿಂದನೂ ಕೂಡ ಒಳ್ಳೆ ಮಕ್ಕಳಿಗೆ ಮಾರ್ಗದರ್ಶನ ಇದೆ. ಹೀಗೆಲ್ಲ ಆಗೋದ್ರ ಮೂಲಕ ಆ ಶಾಲೆ ಹೆಸರು ಗಳಿಸ್ತಾ ಇದೆ. ಮಕ್ಕಳು ಕೂಡ ಸಾಧನೆ ಮಾಡ್ತಾ ಇದ್ದಾರೆ. ನಾವು ಸಾಧನೆ ಮಾಡೋದಷ್ಟೇ ಅಲ್ಲ, ಶಾಲೆ ಸಾಧನೆ ಮಾಡೋದಷ್ಟೇ ಅಲ್ಲ, ಮಕ್ಕಳು ಸಾಧನೆ ಮಾಡ್ತಾ ಬರ್ತಾರಲ್ಲ, ಅದು ನಮ್ಗದು ಕ್ರೆಡಿಟ್, ನಮ್ಗದು ಸಂತೋಷದ ವಿಚಾರ. ಯಾಕಂದ್ರೆ ಮಕ್ಕಳು ರಾಜ್ಯ ಮಟ್ಟದ ಸಾಧನೆ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಹೈಸ್ಕೂಲ್ಗೆ ಹೋದಂತ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಸಾಧನೆ ಮಾಡ್ತಿದ್ದಾರೆ. ಅದು ಖುಷಿಯ ವಿಚಾರ. ಹಾಗಾಗಿ ಅದು ನಮ್ಗೆ, ನಮ್ಮೆಲ್ಲ ಟೀಚರ್ಸ್ಗೂ ಕೂಡ ಒಂದು ಆತ್ಮತೃಪ್ತಿ ಇದೆ, ಸಂತೋಷ ಇದೆ. ಹುಲ್ಕುತ್ರಿ ಶಾಲೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವಲ್ಲ, ಅದು ಹೆಮ್ಮೆಯ ವಿಚಾರ. ಅಂದ್ರೆ ದೂರ ಇದೆ, ಅದು ನಮ್ಗೆ ಏನು ದೂರ ಇದ್ರು ನೀವು ಅದು ಒಂದು ಮಕ್ಕಳಿಗೆ ಎಲ್ಲಾ ರೀತಿಯ ಶಿಕ್ಷಣ ಕೊಡ್ತಾ ಇದ್ದಾರೆ. ಹೌದು, ನಮ್ಗೆ ಅದು ದೂರ ಇದೆ, ನಮ್ಗೆ ದೂರ ಹೋಗಿ ಬರ್ಬೇಕಲ್ಲ, ಆತರ ನಮ್ಮ ಮನೋಭಾವನೆ ಇಲ್ಲ. ಇಷ್ಟೊಂದು ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಎಜುಕೇಶನ್ ಕೊಡಬಹುದು, ಎಲ್ಲಾ ರೀತಿ ಎಜುಕೇಶನ್ ಒಳ್ಳೆ ರೀತಿಯಲ್ಲಿ ಕೊಡ್ತಿದ್ದೀರಾ. ನಿಮ್ಗೆ ಸರ್ಕಾರದ ಇರ್ಬೋದು, ಊರ ಜನತೆಯಿಂದ ಇರ್ಬೋದು, ನಿಮ್ಗೆ ಪ್ರಶಂಸೆಗಳು ಬಂದಿರ್ತದೆ. ಅದನ್ನು ಯಾವ ರೀತಿ ಬಂದಿದೆ ಅಂತ ಹೇಳ್ಬೋದಾ? ಮೊದಲದಾಗಿ ನಮ್ಮ 15 ವರ್ಷ ಸರ್ವಿಸ್ ಆದ್ಮೇಲೆ ನನಗೆ ಆ ವರ್ಷ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡಿದ್ವಿ. ಆ ದಿವಸ ನಮ್ಗೆ ಊರವರೆಲ್ಲ ಸೇರಿ ಒಂದು ಸನ್ಮಾನ ಮಾಡಿದ್ದಾರೆ. ಹಾಗೆ ಅಕ್ಕಪಕ್ಕದ ಊರವರೆಲ್ಲ ಕಾರ್ಯಕ್ರಮ ಆದ್ರೆ ನಾನು ಅಲ್ಲಿದ್ದೇನೆ ಅಂತಂದ್ರೆ ಅಲ್ಲಿ ನಮ್ಗೆ ಗೌರವ ಗುರುತಿಸ್ತಾರೆ, ನಿಮ್ಮಿಂದ ಕೆಲಸಗಳು ಸನ್ಮಾನ ಮಾಡ್ತಾರೆ. ಮೊದಲಿಂದನೂ ಆಗ್ತಾ ಇದೆ. ನನ್ನ ಅಂಕೋಲ ಊರು ಮೀನುಗಾರ ಸಮಾಜದಿಂದ ಕೂಡ ನನಗೆ ಗುರುತಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಡೆಕ್ಕನ್ ಹೆರಾಲ್ಡ್ ಚೇಂಜ್ ಮೇಕರ್ ಅವಾರ್ಡ್ ಕೂಡ ನನಗೆ 2022ರಲ್ಲಿ ದೊರಕಿದೆ. ಹಾಗೆ ಅದೇ ವರ್ಷ ಈ ಸಾಗರ ಪತ್ರಿಕಾ ಬಳಗದವರು ಕೂಡ ಹೃದಯ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ನನಗೆ ಅಲ್ಲಿ ಗುರುತಿಸಿದ್ದಾರೆ. ಹಾಗೆ ಇಲಾಖೆಯಿಂದನೂ ಕೂಡ ನನಗೆ ಮೊದಲಿಂದನೂ ಏನ್ ಮಾಡ್ತಿದ್ರು ಅಂದ್ರೆ ಪ್ರಶಸ್ತಿಗೆ ಹಾಕಿ, ಅರ್ಜಿನ ಹಾಕಿ ಅಂತ ಹೇಳಿ ಒತ್ತಡ ಇತ್ತು. ರಾಜ್ಯ ಮಟ್ಟದ ಪ್ರಶಸ್ತಿಗೆ ಹಾಕಿ ಮತ್ತೆ ಜಿಲ್ಲಾ ಮಟ್ಟದ ಹಾಕಿ ಅಂತೇಳಿ ನಮ್ಮ ಶಿಕ್ಷಕರ ಸಂಘದಿಂದ ಕೂಡ ನನಗೆ ಒತ್ತಡ ಇತ್ತು, ನಮ್ಮ ಇಲಾಖೆಯಿಂದನೂ ಕೂಡ ಒತ್ತಡ ಇತ್ತು. ನಾನು ಯಾಕೆ ಅಂತೇಳಿ ಅದರಲ್ಲಿ ತೋರಿಸ್ಲಿಲ್ಲ. ಆದ್ರೆ ಈ ವರ್ಷ 2024-25 ಈ ವರ್ಷ ಏನಂತಂದ್ರೆ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗಿರ್ತದೆ, ಅಂದ್ರೆ ಅರ್ಜಿಯನ್ನ ಕೊಡ್ಬೇಕಾಗಿರ್ತದೆ. ನಾನು ಆ ತರದೇನು ಮಾಡ್ಲಿಕ್ಕೆ ಹೋಗಿಲ್ಲ. ಆದ್ರೂ ಕೂಡ ಇಲಾಖೆಯವರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ DDPS ಅವರು ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ
ಅವರು ಸಭೆಯನ್ನ ಮಾಡ್ಕೊಂಡು ಈ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡ್ಬೇಕಿದ್ರೆ ಅವರು ನಿಮ್ಮನ್ನೇ ಮಾಡ್ತಾರೆ. ತಗೊಳ್ತಾರೆ. ಆವಾಗ ನನ್ನನ್ನು ಗುರುತಿಸ್ತಾರೆ ಅವರೇ, ನಮ್ಮ ಹಳೆ ಬಿ ಅವರೆಲ್ಲ ಇಲ್ಲಿ ಸರ್ವಿಸ್ ಮಾಡಿದವರಂತಾರೆಲ್ಲ ಅವರು ನನ್ನ ವಿಚಾರವನ್ನು ಹೇಳ್ತಾರೆ. ಇಲ್ಲ ಇಂಥ ಒಬ್ರು ಟೀಚರ್ ಇದ್ದಾರೆ, ಅವರಿಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸ್ಕೊಂಡಿದ್ದಾರೆ, ಅವ್ರಿಗೆ ನೀವು ಕೊಡ್ಬೋದು ಅಂತ ಹೇಳಿದವಾಗ DDPS ಅವರೆಲ್ಲ ಹಾಗಾದ್ರೆ ಅವ್ರಿಗೆ ಕೊಡೋಣ ಅಂತ ಹೇಳಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ DDP ಅವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿನ ಯಾವುದೇ ಅರ್ಜಿ ಇಲ್ಲಂತೆ ನನ್ನನ್ನು ಸೆಲೆಕ್ಟ್ ಅಂದ್ರೆ ನೀವು ಅಷ್ಟು ಪ್ರಶಸ್ತಿ ಯೋಗ್ಯವಾಗಿದ್ದೀರ ಅಂತ ನಿಮ್ಮ ಸಾಧನೆ ಇರೋದ್ರಿಂದ ನಿಮ್ಮನ್ನ ಸೆಲೆಕ್ಟ್ ಮಾಡುವಂತ ಕೆಲಸ ಆಗುತ್ತಲ್ವಾ. ನಾನು ಅದನ್ನ ಹೇಗೆ ರುಚಿ ಮಾಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕಂದ್ರೆ ನಾನು ನಿರೀಕ್ಷೆಯಲ್ಲಿ ಅರ್ಜಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವರಾಗೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ನನಗೆ ಸಿರಿಸಿಯಲ್ಲಿ ನಡೆಯುವಂತ ಸನ್ಮಾನ ಕಾರ್ಯಕ್ರಮದಲ್ಲಿ, ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನ ಮಾಡಿ ಗೌರವಿಸಿದೆ. ಇದು ನಿಮ್ಗೊಂದು ಸಂತೋಷದ ವಿಷಯ. ಹೌದು, ಇಲಾಖೆ ಪರವಾಗಿ ನಾನು ಈ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಚಾರ ಅಂತಂದ್ರೆ 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಜಿಲ್ಲಾ ಉತ್ತಮ ಆಚರಣೆಗಳು ಅಂತೇಳಿ ಅದರಲ್ಲಿ ಪ್ರಥಮ ಬಹುಮಾನ ಬಂದಿದೆ, ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದು ಹೇಗಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತ ಕಾರ್ಯಕ್ರಮ ಅಂದ್ರೆ ಶಾಲೆಗಳಲ್ಲಿ ಈ ತರದೆಲ್ಲ ಪಠ್ಯೇತರ ಚಟುವಟಿಕೆ ಇರ್ಬೋದು, ತಂತ್ರಜ್ಞಾನ ಆಧಾರಿತ ಚಟುವಟಿಕೆ ಇರ್ಬೋದು, ಎಲ್ಲನ್ನ ಒಂದು ಗಣನೆಗೆ ತೆಗೆದುಕೊಳ್ತಾರೆ. ಅದರಲ್ಲಿ ಯಾವುದು ಚೆನ್ನಾಗಿದೆ, ಬೆಸ್ಟ್ ಪ್ರಾಕ್ಟೀಸ್ ಸ್ಕೂಲ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ತಾಲೂಕು, ನಮ್ಮ ಘಟ್ಟದ ಮೇಲಿನ 6 ತಾಲೂಕುಗಳು ಏನಿರುವಲ್ಲ ಅಲ್ಲಿ ಬಂದು ಅವರು ಪ್ರೆಸೆಂಟೇಶನ್ ಮಾಡ್ತಾರೆ. ಆವಾಗ ನಮ್ಮ DDPS ಅವರು ಹೀಗೆಲ್ಲ ಅಧಿಕಾರಿಗಳೆಲ್ಲ ಅದನ್ನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ನಮ್ದು ಕಳೆದ ವರ್ಷ ಪ್ರಥಮ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಶಿಕ್ಷಕರ ದಿನಾಚರಣೆ ದಿವಸ ಪ್ರಶಸ್ತಿಯನ್ನೆಲ್ಲ ಕೊಟ್ಟು ನಮ್ಗೆ ಗೌರವಿಸಿದ್ದಾರೆ. ಅದೊಂದು ಅಂದ್ರೆ ಇಷ್ಟೆಲ್ಲ ಮಾಡ್ಕೊ ಬಂದೇನು ಇದೆಯಲ್ಲ ಚಟುವಟಿಕೆ ಎಲ್ಲ, ಅದಕ್ಕೆ ಒಂದು ಗೌರವ ಸಿಕ್ಕ ಹಾಗೆ ಆಗಿದೆ. ಹೌದು, ಇತಿಹಾಸ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಒಂದು ಪುಸ್ತಕನು ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳಿ, ಆವಾಗ ನಿಮ್ಮ ಕೆಲವೊಂದು ಹವ್ಯಾಸಗಳ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದಾ? ಈಗ ಹಾವಿನಬೆಳು ಗ್ರಾಮದ ಬಗ್ಗೆ ನಾನು ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಸಂಪೂರ್ಣ ಒಂದು 150 ವರ್ಷಗಳ ಒಂದು ಕಥೆಯನ್ನ, ಇತಿಹಾಸವನ್ನ ಮಕ್ಕಳಿಗೆ ಗೊತ್ತಾಗಬೇಕು, ಮತ್ತೆ ಅಲ್ಲಿನ ಗ್ರಾಮದವರಿಗೆ, ಮುಂದಿನ ಪೀಳಿಗೆಯವರಿಗೂ ಕೂಡ ನಮ್ಮೂರು ಹೇಗಿತ್ತು ಅಂತ ಹೇಳಿ ಗೊತ್ತಾಗಬೇಕನ್ನೋ ದೃಷ್ಟಿಯಿಂದ ಹುಲ್ಕುತ್ರಿ ಸಂಸ್ಕೃತಿ ಅನ್ನುವಂತ ಒಂದು ಪುಸ್ತಕವನ್ನ, ಅಲ್ಲಿ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳು ಅದರಲ್ಲಿ ಅಡಕವಾಗಿದೆ. ಹೌದು, ಎಲ್ಲ ಇದೆ. ಆ ಮಕ್ಕಳಿಗೆ ಅಲ್ಲಿ ನನ್ನ ಉದ್ದೇಶ, ಮಕ್ಕಳಿಗೆ ಕೂಡ ನಮ್ಮ ಗ್ರಾಮದ ಇತಿಹಾಸ ಹೇಗೆ ಬೆಳ್ಕೊ ಬಂತು, ಇತಿಹಾಸ ನಾನು ಆವಾಗಲೇ ಹೇಳಿದೆ, ಇತಿಹಾಸ ಹೇಗೆ ರಚನೆ ಆಗ್ತದೆ, ಬೇರೆ ಬೇರೆ ಸಾಮ್ರಾಜ್ಯದ್ದು, ಬೇರೆ ಬೇರೆ ರಾಜ್ಯದ್ದು ಎಲ್ಲ ನಾವು ನೋಡ್ತೇವೆ. ಆದ್ರೆ ನಮ್ಮೂರದ್ದು ಕೂಡ ಇತಿಹಾಸ ಇರ್ತಲ್ಲ, ನಮ್ಮೂರು ಕೂಡ ಒಂದು ನೆಲೆ ಇದೆ, ಅದಕ್ಕೂ ಒಂದು ಗೌರವ ಸ್ಥಾನ ಇದೆ, ಅದು ತಿಳ್ಕೊಳ್ಬೇಕು ನಾವು. ಹಾಗಾಗಿ ನಾನು ಏನ್ ಮಾಡಿದೆ ಅಂತಂದ್ರೆ ಆ ಹುಲ್ಕುತ್ರಿ ಸಂಸ್ಕೃತಿ ಕೃತಿಯಲ್ಲಿ 150 ವರ್ಷಗಳ ಇತಿಹಾಸವನ್ನ, ಅಲ್ಲಿ ಇರುವಂತ ಗ್ರಾಮ ಒಕ್ಕಲು ಸಮುದಾಯ ಅವ್ರು ಎಲ್ಲಿಂದ ಬಂದ್ರು, ಅವರಿಗೂ ಮತ್ತೆ ಈ ಬಿಳಿಗಿ ರಾಜರಿಗೆ ಯಾವ ರೀತಿಯ ಸಂಪರ್ಕ ಇತ್ತು, ಬಿಳಿಗಿ ರಾಣಿ ಹುಲ್ಕುತ್ರಿಯ ಒಬ್ರು ಗೋವಿಂದ ಗೌಡ್ರ ಮನೆ ಅಂತ ಹೇಳಿ ಬರ್ತದೆ, ಅಲ್ಲಿಂದ ಉಳ್ಕೊಂಡು ಹೋಗ್ತಿದ್ರು. ಅದೆಲ್ಲ ವಿಚಾರವನ್ನ ನಾನು ಪುಸ್ತಕದಲ್ಲಿ ವಿವರವಾಗಿ ತಿಳಿಸಿದ್ದೇನೆ. ಮತ್ತೆ ಆ ಗ್ರಾಮದಲ್ಲಿ ಬೇರೆ ಬೇರೆ ಸಮುದಾಯವರು ಯಾವಾಗೆಲ್ಲ ಬಂದ್ರು, ಯಾರು ಇದ್ದಾರೆ, ಅವ್ರ ಕೊಡುಗೆ ಏನು, ಅದೆಲ್ಲ ಇದೆ. ಹಾಗೆ ಆ ಗ್ರಾಮ ಒಕ್ಕಲು ಸಮುದಾಯದವರದ್ದು ವಂಶಾವಳಿನೂ ಕೂಡ ಕೊಟ್ಟು ಬಿಟ್ಟಿದ್ದಾರೆ ಸಂಪೂರ್ಣವಾಗಿ, ಅವ್ರು ಯಾವ ಮನೆತನ ಸೇರ್ತಾರೆ ಅಂತ ಹೇಳಿ ಎಲ್ಲ ಸಂಪೂರ್ಣ ವಿಚಾರವನ್ನ. ಕೆಲವರಿಗೆ ಇದು ತಿಳ್ಕೊಬೇಕಂತ ಇಷ್ಟಪಟ್ಟವರು ನಿಮ್ಮ ಹತ್ರ ಬುಕ್ ನನ್ನ ಹತ್ರ ಇದೆ, ನನ್ನ ಬಳಿ ಇದೆ, ಕಾಂಟ್ಯಾಕ್ಟ್ ನಂಬರ್ ಹಾಕಿ ನೀವು ಕೊಡಬಹುದು ಅವರಿಗೆ. ಇದೆ, ನನ್ನ ಹತ್ರ ಇದೆ, ನಾನು ಕೊಡ್ತೇನೆ. ಹಾಗೆ ನನ್ನ ಇತರ ಹವ್ಯಾಸ ಅಂತಂದ್ರೆ ಖಾಲಿ ಟೈಮಲ್ಲಿ ನಾನು ಏನ್ ಮಾಡ್ತೇನೆ, ನನ್ನ ವೆಬ್ಸೈಟ್ಗೆ ಬೇರೆ ಬೇರೆ ಪಾಠಗಳನ್ನ ನಾನು ಅದನ್ನ ಬಿಡುವಿನ ಅವಧಿಯಲ್ಲ ನಾನು ಅದನ್ನ ಕೆಲಸ ನೀವೇ ಮತ್ತೆ ಅದಕ್ಕೆ ಯಾರು ಇಟ್ಕೊಂಡಿಲ್ಲ, ನೀವೇ ಓನ್ ಆಗಿ ರೆಡಿ ಮಾಡಿ ಕೊಡೋದು. ಹೌದು, ನಾನೆಲ್ಲ ಅದನ್ನ ಕಂಟೆಂಟ್ ಅನ್ನ ಕನ್ವರ್ಟ್ ಮಾಡ್ಕೊಳ್ತಾ ಡಿಜಿಟಲ್ ಪಾಠ ರೂಪದಲ್ಲಿ ಹಾಕ್ತೇನೆ. ಹಾಗೆ ಇನ್ನೂ ಮತ್ತೆ ಬಿಡುವಿನ ವೇಳೆಯಲ್ಲಿ ನಾನು ಕೆಲವೊಂದಿಷ್ಟು ಈ ಸಂಶೋಧನಾತ್ಮಕ ಕೃತಿಗಳನ್ನ, ಈ ಲೇಖನಗಳನ್ನ ಬರೀತೀನಿ. ಈಗ ಬಿಳಿಗಿ ಶ್ವೇತಪುರದ ಇರ್ಬೋದು, ಬಿಳಿಗಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ, ಕೃಷಿಕರ ಬಗ್ಗೆ ಇರ್ಬೋದು, ಹಾಗೆ ಒಳ್ಳೊಳ್ಳೆ ಸ್ಥಳಗಳು ಬಿದ್ದರೆ ಅದನ್ನ ಇತಿಹಾಸ ತಿಳಿದುಕೊಳ್ಳೋ ಜೊತೆಗೆ ಆ ಕೃತಿಗಳನ್ನ ಬರೀತೇನೆ. ನಾನು ಕೆಲವೊಂದಿಷ್ಟು ನನ್ನ ವೆಬ್ಸೈಟ್ ಅಲ್ಲಿ ಇದೆ, ಇನ್ನೊಂದು ಕೆಲವೊಂದಿಷ್ಟು ನಾನು thestatnetwork.com ಅಂತ ಹೇಳಿ ಬೆಳಗಾವದಿಂದ ಪಬ್ಲಿಷ್ ಆಗ್ತದೆ, ಅಲ್ಲಿನೂ ಕೂಡ ನಾನು ಬರ್ಕೊಂಡಿದ್ದೇನೆ. ಅದ್ ನನಗಿಷ್ಟ, ನನ್ಗೆ ಇಂಟರ್ವ್ಯೂ ಮಾಡೋದು, ಮತ್ತೆ ಈ ತರ ಆರ್ಟಿಕಲ್ ಅನ್ನ ಬರೆದು ಅದಕ್ಕೆ ಸಂಬಂಧಪಟ್ಟ ಇತಿಹಾಸದಲ್ಲಿ ಇದು ಮಾಡೋದು, ಸ್ಟಡಿ ಮಾಡೋದು. ನೀವು ಒಂದು ವಿಷಯಗಳು ಇತಿಹಾಸಗಳು ತಿಳಿಸ್ಕೊಂತ ಜೊತೆಗೆ ಅದನ್ನು ಜನಗಳಿಗೆ ತಿಳಿಸುವಂತ ಕೆಲಸ ಮಾಡ್ತಿದ್ದೀರಾ. ಪ್ರೇಕ್ಷಣೀಯ ಸ್ಥಳನೇ ಕೂಡ ಹೌದು. ಈ ತಪ್ಪು ಸಾಲು ಅಂತಿದೆ, ಗೇಜ್ ಕಟ್ಟೆ ಇದೆ, ಆ ಎಲ್ಲಾ ವಿಚಾರಗಳನ್ನ ನಾನು ನನ್ನ ಲೇಖನದಲ್ಲಿ ತಿಳಿಸ್ಕೊಡ್ತಾ ಮಕ್ಕಳಿಗಿರ್ಬೋದು ಎಲ್ಲರಿಗೂ ಕೊಡುವಂತ ಒಂದು ಮಾಹಿತಿ ಕೊಡುವಂತ ಕೆಲಸವನ್ನ ಕೂಡ ಮತ್ತೆ ಅದು ನನ್ನ ಹವ್ಯಾಸ, ನಾನು ಅವಾಗ ಮಾಡ್ತಾ ಇದ್ದೆ. ಖಾಸಗಿ ಶಾಲೆಗಳ ಮಧ್ಯದಲ್ಲಿ ಪೈಪೋಟಿ ಇದ್ರ ಮಧ್ಯೆ ಸರ್ಕಾರಿ ಶಾಲೆಗಳ ಸ್ವಲ್ಪ ಮಕ್ಕಳ ಸಂಖ್ಯೆ ಮೊದಲಿನಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತಿದೆ. ಈಗ ಮಕ್ಕಳನ್ನ ಪೇರೆಂಟ್ಸ್ ಗಳು ಇರ್ಬೋದು, ಮಕ್ಕಳು ಹೆಚ್ಚಿನದಾಗಿ ಖಾಸಗಿ ಶಾಲೆಗೆ ಕಳಿಸುವಂತ ಕೆಲಸಗಳು ನಡೀತಿದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಈಗ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂತ ಎಲ್ಲ ಶಿಕ್ಷಕರು
ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ಸಿದ್ದಾಪುರದಲ್ಲೇ ಅಂತ ಅಂದ್ಕೊಂಡ್ರೆ ಎಲ್ಲರೂ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಅಂದ್ರೆ ಈಗ ಶಿಕ್ಷಣದಲ್ಲಿರ್ಬೋದು ಮತ್ತೆ ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಹಾಗೆ ಎಲ್ಲಾ ದೃಷ್ಟಿಯಿಂದನೂ ಸರ್ಕಾರಿ ಶಾಲೆ ತುಂಬಾ ಉತ್ತಮವಾಗಿ ನಡೀತಾ ಇದೆ. ಈಗ ನಮ್ಮ ಶಾಲೆಯಲ್ಲಿ ಮಾಡುವಂತ ಈ ಎಲ್ಲಾ ಚಟುವಟಿಕೆಗಳು ಕೂಡ ಬೇರೆ ಬೇರೆ ಶಾಲೆಯಲ್ಲೂ ಕೂಡ ಎಲ್ಲಾ ಕಡೆಗೂ ಮಾಡ್ತಾ ಇದ್ದಾರೆ. ಅದರಿಂದ ಮಕ್ಕಳಿಗೆ ಅನ್ವಯಿಕ ಮಾದರಿಯಲ್ಲಿ ಮಕ್ಕಳಿಗೆ ಜ್ಞಾನ ಹೋಗ್ತಾ ಇದೆ. ಹಾಗೆ ಖಾಸಗಿ ಶಾಲೆಯಲ್ಲಿ ಸಿಗುವಂತ ಎಜುಕೇಶನ್ ಕೂಡ ನಮ್ಮಲ್ಲೂ ಕೂಡ ಸಿಗ್ತಾ ಇದೆ. ಈಗ ಇಲ್ಲಿ ಬೈಲಿಂಗ್ವಲ್ ಸ್ಕೂಲ್ಸ್ ಗಳಾಗಿದೆ, ಅಂದ್ರೆ ಈಗ ದ್ವಿಭಾಷಾ ಪದ್ಧತಿ ಅಂತೇಳಿ. ಹಾಗೆ ನಮ್ಮಂತಹ ಶಾಲೆ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲಾ ಚಟುವಟಿಕೆಗಳು ಇರ್ಬೋದು, ಸರ್ಕಾರಿ ಶಾಲೆ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆ. ಪಾಲಕರು ಕೇವಲ ಖಾಸಗಿ ಶಾಲೆ ಅನ್ನೋದಕ್ಕಿಂತ ತಮ್ಮ ಊರಿನಲ್ಲಿರುವಂತ ಏನು ಕನ್ನಡ ಮಾಧ್ಯಮ ಶಾಲೆ ಕನ್ನಡ ಮಾಧ್ಯಮ ಶಾಲೆನ ಬೆಳೆಸ್ದಂಗೆ ಆಗುತ್ತೆ. ಜೊತೆಗೆ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಈಗಿನ ಇದ್ರಲ್ಲಿ ಸಿಗ್ತಾ ಇದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಓದಬೇಕಂತಾರಲ್ಲ, ಅದು ನಮ್ಮ ಕನ್ನಡ ಮಾಧ್ಯಮದಲ್ಲಿ ಕೊಟ್ರೆ ಇನ್ನು ಅವ್ರಿಗೆ ಕಲಿಕೆ ದೃಢವಾಗಿ ಉಳ್ಕೊಳ್ತದೆ ಮಕ್ಕಳಿಗೆ. ಹಾಗಾಗಿ ಆದಷ್ಟು ಪಾಲಕರು ಏನು ತಮ್ಮ ಹತ್ತಿರದ ಶಾಲೆಯನ್ನ ಮಕ್ಕಳಿಗೆ ಅಲ್ಲೇ ಬಿಟ್ಟು ಆ ಶಾಲೆನ ಉಳಿಸುವಂತ ಕೆಲಸವನ್ನ ಮಾಡಿದ್ರೆ ತುಂಬಾ ಉತ್ತಮ ಅಂತೇಳಿ ನನ್ನ ಭಾವನೆ. ಯಾಕಂದ್ರೆ ನಾನು ಕೂಡ ಈಗ ನನ್ನ ಮಕ್ಕಳನ್ನು ಕೂಡ ನಾನು ಗುರುಕುಲ ಶಾಲೆಗೆ ಸೇರಿಸ್ಕೊಂಡಿದ್ದೇನೆ. ಹಾಗಾಗಿ ಕಲೀಲಿ ಮಾತೃಭಾಷೆಯಲ್ಲಿ ನನ್ನ ಒಂದು ಉದ್ದೇಶ. ಈಗ ಪಾಲಕರಿಗೆ ಒಂದು ತಲೆ ಬಂದ್ಬಿಟ್ಟಿದೆ, ತನ್ನ ಮಕ್ಕಳನ್ನ ಶೈಕ್ಷಣಿಕ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹಾಕೋದ್ರಿಂದ ಅಥವಾ ಒಂದು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲಿಗೆ ಹಾಕೋದ್ರಿಂದ ಹೆಚ್ಚಿನ ಓದ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ. ಆದ್ರೆ ನಿಮ್ಮಂತ ಇಂಥ ವೆಬ್ಸೈಟ್ಗಳಿಗೆಲ್ಲ ವಿಡಿಯೋಗಳು ನೋಡೋದ್ರಿಂದ, ನೀವು ಇಂಥ ಸಾಧನೆಗಳು ಮಾಡೋದ್ರಿಂದ ನೋಡಿದ್ರಿಂದ ಪಾಲಕರಿಗೂ ಒಂದು ಮನಂತಟ್ಟ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ಗಳು ಒಳ್ಳೆ ರೀತಿ ಟೀಚಿಂಗ್ ಸಿಗುತ್ತೆ, ಒಳ್ಳೆ ರೀತಿ ಕಾನ್ಸೆಪ್ಟ್ಗಳು ಅಲ್ಲಿಗಿಂತ ಪ್ರೈವೇಟ್ಗಿಂತ ಇಲ್ಲೂ ಹೆಚ್ಚಿನದಾಗಿ ಕಾನ್ಸೆಪ್ಟ್ಗಳು ಬರ್ತಾ ಇದ್ವಿ ಅಂತ ಒಂದು ಮಾಹಿತಿಗಳು ಜನಗಳು ಹೋದಂಗ ಆಗುತ್ತೆ. ಆದಷ್ಟು ನಾನು ಜನಗಳಿಗೆ ಕೇಳ್ಕೊಳ್ಳೋದು, ಪಾಲಕರು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಾಕೋದ್ರಿಂದ ಅವರಿಗೆ ಒಳ್ಳೆ ರೀತಿ ಎಜುಕೇಶನ್ ಮೊದಲಿನಕ್ಕಿಂತ ಈಗೂ ಶಿಕ್ಷಕರಿಂದ ಹೆಚ್ಚಿನವಾಗಿ ಶಿಕ್ಷಾಂತರವಾಗಿದ್ರೆ, ಜೊತೆಗೆ ಒಳ್ಳೆ ರೀತಿ ಮಾಹಿತಿಗಳು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಬೆಳೆಸುವಂತ ಕೆಲಸ ಎಲ್ಲರಿಂದ ಆಗ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತಿದ್ದೀನಿ. ಇಷ್ಟೊತ್ತು ನೀವು ನಿಮ್ಮ ಅನಿಸಿಕೆ ಇರ್ಬೋದು, ನಿಮ್ಮ ಶಿಕ್ಷಣ ಪದ್ಧತಿ ಇರ್ಬೋದು, ನೀವು ಯಾವ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಿದ್ದೀರಾ ಅಂತ ಒಂದು ವಿಸ್ತೃತವಾಗಿ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.